ದುಡ್ಡು ಅಂತ ಬಂದಾಗ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಯ್ ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಕಿವಿ ಮಾತಾಗಿರುತ್ತೆ ಮತ್ತು ನಿಮಗೆ ತುಂಬ ಉಪಯುಕ್ತವಾದಂಥ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಹೆಣ್ಮಕ್ಳು ಹೇಗೆ ಬದುಕಬಹುದು, ಹೇಗೆಲ್ಲ ಅವರು ಕೂಡ ದುಡಿಬೋದು, ಅವರು ಸಂಪಾದನೆ ಮಾಡ್ಬೋದು, ಅವರು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಜೀವನದ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹೆಣ್ಮಕ್ಳು ಹೇಗೆ ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡ್ಬೋದು ಅಥವಾ ಅವರು ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಖಂಡಿತ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲ್ಯಾಗ್ ಮಾಡೋದು ಬೇಡ. ನಾವು ಸೀದಾ ಈಗ ವಿಡಿಯೋಗೆ ಹೋಗೋಣ. ಹೌದು, ಹೆಣ್ಮಕ್ಳು ದುಡಿಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣಿಗೆ ಅವಳದೇ ಆದಂಥ ಪ್ರಾಶಸ್ತ್ಯ ಸಿಗಬೇಕು ಅಥವಾ ಅವಳದೇ ಆದಂತಹ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕಂದ್ರೆ ಹೆಣ್ಮಕ್ಳು ದುಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್. ಕೆಲವು ಹೆಣ್ಮಕ್ಳು ಹೇಳ್ತಾರೆ, ಅಕ್ಕ ನನಗೆ ದುಡಿಯೋಕೆ ಆಸೆ ಇದೆ, ಬಟ್ ನನಗೆ ಅದಕ್ಕೆ ಸ್ಫೂರ್ತಿ ಇಲ್ಲ, ಮನೇಲಿ ನನಗೆ ಸಪೋರ್ಟ್ ಮಾಡಲ್ಲ, ಹಾಗಾಗಿ ನಾನು ದುಡಿಯೋಕ್ಕಾಗ್ತಿಲ್ಲ, ನನ್ನ ಗಂಡನ ಹಣದಲ್ಲೇ ಬದುಕ್ತಾ ಇದ್ದೀನಿ, ನನ್ನ ಗಂಡನಿಗೆ ಎಷ್ಟೊಂದು ಸಂಬಳ ಇದೆ, ಸೊ ನನಗೆ ಯಾಕೆ ಬೇಕು ದುಡಿಮೆ, ನಾನು ಯಾಕೆ ದುಡಿಬೇಕು, ನನಗೆಲ್ಲವೂ ಇದೆ ಆದರೆ ನಾನು ಯಾಕೆ ದುಡಿಬೇಕು ಅಂಥೇಳಿ ಸುಮಾರು ಜನ ಹೆಣ್ಮಕ್ಳು ಒಂದು ಮೈಂಡ್ಸೆಟ್ನ ಮಾಡ್ಕೊಂಡಿರ್ತೀರ. ಖಂಡಿತ ತಪ್ಪಲ್ಲ. ನಿಮ್ಮ ಗಂಡ ಕೋಟ್ಯಾಧೀಶ್ವರರಾಗಿರ್ಬೋದು, ನಿಮ್ಮ ಗಂಡ ಲಕ್ಷಾಧೀಶ್ವರರಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಏನೂ ಕುಂದುಕೊರತೆ ಇಲ್ಲದೇ ಇರ್ಬೋದು. ಆದರೆ ದುಡಿಮೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯ ಆಗುತ್ತೆ. ಯಾಕಂದರೆ ದುಡಿಯುವ ಕೈಗಳು ಯಾವತ್ತೂ ಖಾಲಿ ಇರಬಾರ್ದು, ದುಡಿತಾನೇ ಇರಬೇಕು. ಖಾಲಿ ಇರುವಂಥ ಮನುಷ್ಯನಲ್ಲಿ ಕೆಟ್ಟ ಆಲೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನೀವು ಹೋಮ್ ಮೇಕರಾಗಿ ಕೆಲಸ ಮಾಡ್ತಿರ್ತೀರಾ, ಸೊ ನಿಮಗೆ ಕೆಲಸ ಇಲ್ಲ ಅಂತಲ್ಲ, ಆದರೂ ನಿಮ್ಮದೇ ಆದಂಥ ಒಂದು ಸ್ವಂತ ಸಂಪಾದನೆ ತುಂಬ ಮುಖ್ಯ ಆಗುತ್ತೆ. ಸೊ ಎಷ್ಟೋ ಜನ ಹೇಳ್ತಾರೆ, ನನಗೆ ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಆಸೆ ಇದೆ, ಬಟ್ ಮನೇಲಿ ಕಳಿಸಲ್ಲ, ಏನು ಮಾಡಲಿ, ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತೀರಾ. ಅಂಥವ್ರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ದುಡಿಲೇಬೇಕು ಅನ್ನೋ ಮನಸ್ಥಿತಿ ಇರೋರು ಹೊರಗೆ ಹೋಗಿ ಸಂಪಾದನೆ ಮಾಡಬೇಕಂತೇನಿಲ್ಲ. ನಿಮ್ಮ ಗೃಹ ಕೈಗಾರಿಕಾ ಯೋಜನೆಗಳನ್ನು ನೀವು ಹಾಕ್ಕೊಂಡು ನಿಮ್ಮಲ್ಲಿರುವಂತಹ ಒಂದು ಹವ್ಯಾಸವನ್ನು, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಬಳಸ್ಕೊಂಡು ಕೂಡ ನೀವು ದುಡಿಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ನಾನು ಆಫ್ಟರ್ ಮ್ಯಾರೇಜ್ ಆದೆ, ನಂಗೆ ದುಡಿಯೋದಂದರೆ ತುಂಬ ಇಷ್ಟ. ಎಷ್ಟಾದರೂ ಬರಲಿ ದುಡ್ಡು, ನಂದು ಅಂತ ಒಂದಿರಬೇಕು, ನಾನು ದುಡಿತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇರಬೇಕು ನನಗೆ. ಸೊ ಹಾಗಾಗಿ ನನಗೆ ದುಡಿಮೆ ತುಂಬ ಇಷ್ಟ ಆಗುತ್ತೆ. ನಾನು ಆಫ್ಟರ್ ಡಿಗ್ರಿ ಮದುವೆ ಆಗಿ, ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣವೇ ನನ್ನ ಮದುವೆ ಆಗಿದ್ದು. ಹಾಗೆ ನನ್ನ ಎಜುಕೇಷನ್ ಕೂಡ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ, ಕಂಟಿನ್ಯೂ ಆಗ್ತಾ ಬಂತು. ನಾನು ಯಾವತ್ತೂ ಖಾಲಿ ಕೂತ್ಕೊಂಡಿಲ್ಲ. ಸೊ ಹೇಗೆ ಅಂದರೆ ನನ್ನ ಒಂದು ಸಂಪಾದನೆ, ನನಗೇನು ಬೇಕೋ ಅದನ್ನು ನಾನು ದುಡ್ಕೊಳ್ಳೋವಂಥ ಶಕ್ತಿ ನಾನು ಯಾವಾಗಲೂ ರೂಪಿಸ್ಕೊಂಡೇ ಬಂದಿರೋದು. ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ, ಇದುವರೆಗೂ ನನ್ನ ಗಂಡನಿಗೆ ಗೊತ್ತಿಲ್ಲ ಎಷ್ಟೋ ವಿಷಯಗಳು. ಮದುವೆ ಆದಮೇಲೆ ಇನ್ನೂ ಓದ್ತಾ ಇದ್ದೆ, ಮನೆಯಲ್ಲೇ ಇರ್ತಿದ್ದೆ, ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. 1-2 ಇಯರ್ಸು ನನ್ನ ಎಜುಕೇಷನ್ MA ಮಾಡ್ತಾ ಇದ್ದೆ ಆವಾಗ ನಾನು. ಅದಕ್ಕೋಸ್ಕರ ನಾನು ಪಾರ್ಟ್ ಟೈಮ್ MA ಓದ್ಕೊಳ್ಳೋಕ್ಕೆ ಇನ್ನು ಪಾರ್ಟ್ ಟೈಮ್ ನನ್ನದೇ ಆದಂಥ ಒಂದು ಕೆಲಸವನ್ನು ನಾನು ಮಾಡ್ತಿದ್ದೆ. ಹೇಗೆ ನಾನು ಅರ್ನ್ ಮಾಡ್ತಿದ್ದೆ, ಆಗ ಹೌಸ್ ವೈಫ್ ಆಗಿದ್ದಾಗಲೂ ಕೂಡ ನಾನು ಅರ್ನ್ ಮಾಡ್ತಿದ್ದೆ. ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಕೆಲಸ ದೊಡ್ಡದು ಚಿಕ್ಕದು, ಆ ಕೆಲಸ ಈ ಕೆಲಸ ಅಂತಲ್ಲ, ನೀವು ಮಾಡೋ ಯಾವ ಕೆಲಸ ಆದರೂ ಕೂಡ ಅದಕ್ಕೆ ಅದರದೇ ಆದ ಗೌರವ ಇರುತ್ತೆ. ಸೊ ನಿಮಗೆ ಏನು ಗೊತ್ತಿದೆಯೋ ಅದರಲ್ಲೇ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಒಂದು ಹೆಜ್ಜೆ ಮುಂದೆ ಬರೋಕ್ಕೆ ಅದು ನಿಮಗೆ ಧೈರ್ಯ ಕೊಡುತ್ತೆ. ನಾವು ಯಾರಿಲ್ಲ ಅಂದರೂ ನಾವು ಬದುಕ್ಬೋದು ಗುರು ಅಂತ ತೋರಿಸ್ಕೊಡತ್ತೆ. ನಿಮ್ಮನ್ನು ಏನು ಅಂತ ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮಗೆ ದುಡಿಮೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ವರ್ಷ ನಾನು ಮನೇಲೇ ಇದ್ದೆ ಅಂದರೆ ನಮ್ಮ ಮನೆಯವ್ರಿಗೆ ಯಾವಾಗಲೂ ಮನೇಲಿ ಇರ್ತಾಳೆ, ಓದ್ತಾ ಇದ್ದಾಳೆ, ಹೌಸ್ ವೈಫ್ ಅನ್ನೋ ಫೀಲ್ ಅಷ್ಟೇ ಇತ್ತು. ಬಟ್ ನಾನು ಅವ್ರಿಗೆ ಗೊತ್ತಿಲ್ಲದ ಹಾಗೆ ನನ್ನ ವೃತ್ತಿಯನ್ನು ನಾನು ಮಾಡ್ತಾಯಿದ್ದೆ. ನನ್ನದೇ ಆದಂಥ ಒಂದು ಅರ್ನಿಂಗನ್ನು ನಾನು ಮನೇಲಿದ್ದರೂ ಕೂಡ ಮಾಡ್ತಿದ್ದೆ. ಹೇಗೆಲ್ಲ ನಾನು ಅರ್ನ್ ಮಾಡ್ತಿದ್ದೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನನ್ನ ಗಂಡನಿಗೆ ಗೊತ್ತಿಲ್ಲ ನಾನು ಹೇಗೆ ಅರ್ನ್ ಮಾಡ್ತಿದ್ದೆ ಅಂತ. ಬಟ್ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತೀನಿ. ಯಾಕಂದರೆ ಇದು 4 ಜನ ಹೆಣ್ಮಕ್ಳಿಗೆ ಹೊರಗೆ ಹೋಗಿ ದುಡಿಯೋಕ್ಕಾಗ್ತಿಲ್ಲ ಅಂತ ಸುಮ್ಮನೆ ಕೊರಗ್ತಾ ಇರೋ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಇರೋದು. ನೀವು ಸಂಪಾದನೆ ಮಾಡ್ಬೋದು. ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ನಾನು ಹೇಗೆ ಸಂಪಾದನೆ ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ನನ್ನ ಗಂಡ ಕಾಲೇಜ್ಗೆ ಹೋಗೋವರೆಗೂ ಎಲ್ಲ ಕೆಲಸಗಳು ಮಾಡ್ಕೊಂಡ್ಬಿಡ್ತಿದ್ದೆ.
ಅವ್ರ ಬಾಕ್ಸಿಂದ ಹಿಡಿದು ಮಧ್ಯಾಹ್ನದ ಅಡುಗೆ ಕೂಡ ಮುಗಿಸ್ಕೊಂಡ್ಬಿಡ್ತಿದ್ದೆ. 8-8:30ಗೆ ನನ್ನ ಕೆಲಸ ಮುಗಿಯೋದು. ಅದಾದಮೇಲೆ ಇನ್ನು ಇಡೀ ದಿನ ಏನು ಮಾಡಬೇಕು, 1 ಅವರ್ 2 ಅವರ್ ಓದೋಕ್ಕಂತ ಎತ್ತಿಡ್ತಿದ್ದೆ. ಅದಾದಮೇಲೆ ಇನ್ನು ಮಿಕ್ಕಿರೋ ಸಮಯ ಏನು ಮಾಡಬೇಕಪ್ಪ, ಖಾಲಿ ಕೂತ್ಕೋಬೇಕು, ಒಂದು ಟಿ ವಿ ನೋಡಿ ಕಾಲ ಕಳಿಬೇಕು, ಇಲ್ಲ ಅಕ್ಕಪಕ್ಕ ಅವ್ರಿವ್ರ ಮನೆಗೆ ಹೋಗ್ಬಿಟ್ಟು ಕಾಂಟ್ರವರ್ಸಿಗಳು ಮಾಡ್ಕೋಬೇಕು, ಇಲ್ಲ ಯಾರ್ದೋ ಬಗ್ಗೆ ಗಾಸಿಪ್ ಮಾಡಬೇಕು, ಇಲ್ಲ ಮೊಬೈಲ್ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಕು. ನಾನು ಇದು ಯಾವುದೂ ಕೂಡ ಮಾಡಲಿಲ್ಲ. ಬಟ್ ನಾನು ಅರ್ನಿಂಗ್ ಮಾಡೋಕ್ಕೆ ಇಷ್ಟಪಟ್ಟೆ. ಹೇಗೆಲ್ಲ ನಾನು ಅರ್ನಿಂಗ್ ಮಾಡ್ತಿದ್ದೆ ಅಂದರೆ, ನೀವು ನಂಬಲ್ಲ, ಇವತ್ತು ನಾನು ಟೀಚರೇ ಇರ್ಬೋದು, ಆದರೆ ನನಗೆ ಕೆಲಸ ಯಾವುದಾದ್ರೂ ನಾನು ಹಿಂಜರಿಕೆ ಪಡೆಯಲ್ಲ. ಯಾಕಂದರೆ ದುಡಿದು ತಿನ್ನುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾಗ್ತಾನೆ. ನಾವು ಮೋಸ ಮಾಡಿ, ಕಪಟ ಮಾಡಿ, ಯಾರ್ದೋ ತಲೆ ಹೊಡೆದು ತಲೆ ಹಿಡಿದು ಬದುಕೋದನ್ನು ತಪ್ಪು ಅಂತ ಹೇಳ್ಬೋದು. ಆದರೆ ನೀವು ವೃತ್ತಿ ಮಾಡಿಬಿಟ್ಟು, ಯಾವುದೇ ವೃತ್ತಿ ಮಾಡಿ, ಅದನ್ನು ಗೌರವದಿಂದ ಶ್ರದ್ಧೆಯಿಂದ ಮಾಡಿ ಬದುಕಿದ್ರೆ ಆ ಒಂದು ವೃತ್ತಿಗೆ ಮರ್ಯಾದೆ ಇರುತ್ತೆ. ಸೊ ಅಂಥದ್ದೇನೂ ತಪ್ಪಿಲ್ಲ. ನನಗೆ ಯಾವತ್ತೂ ಅಷ್ಟೇ, ನಾನು ಈಗಲೂ ಅಷ್ಟೇ, ನಾನು ಟೀಚರ್ ಆಗೇ ಇರಬೇಕು ಅಂತೇನಿಲ್ಲ. ನಾನು ಯಾವ ಕೆಲಸ ಆದರೂ ನಾನು ಮಾಡಿ ಬದುಕ್ತೀನಿ ಗುರು ಅನ್ನೋ ಧೈರ್ಯ ನನಗಿದೆ. ಯಾಕಂದರೆ ನಾವು ಬೆಳೆದಿರುವಂತಹ ರೀತಿ, ನಮ್ಮನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ನಮಗೆ ವೃತ್ತಿ ಗೌರವ ಇರಬೇಕು, ನಾವು ಮಾಡುವಂಥ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು. ನನಗೆ ಸುಮಾರು ಕಲೆಗಳು, ಹವ್ಯಾಸಗಳಿತ್ತು. ಈಗ ನನಗೆ ಟೈಲರಿಂಗ್, ಸ್ಟಿಚಿಂಗ್ ಬರ್ತಿತ್ತು, ಮತ್ತು ಕ್ರಾಫ್ಟ್ ಆ್ಯಂಡ್ ಆರ್ಟ್ ಮತ್ತು ಕ್ರಾಫ್ಟ್ಗಳು, ಅದೆಲ್ಲ ಕಲೆಗಳು ಗೊತ್ತಿತ್ತು. ಮತ್ತು ಅದಲ್ಲದೆ ನನಗೆ ಕುಕ್ಕಿಂಗ್ ತುಂಬ ಇಷ್ಟ. ಹಾಗಾಗಿ ಕುಕ್ಕಿಂಗ್ ಹವ್ಯಾಸ ಇತ್ತು. ಇದೆಲ್ಲವೂ ಕೂಡ ನನ್ನನ್ನು ಅರ್ನ್ ಮಾಡೋ ರೀತಿ ಮಾಡ್ತು. ಹೇಗೆಲ್ಲ ಅರ್ನ್ ಮಾಡ್ತಿದ್ದೆ ಅಂದರೆ, ನಾನೊಂದು ಮಷಿನ್ ಇಟ್ಕೊಂಡಿದ್ದೆ. ಸೊ ಅದರಿಂದ ನಾನು ಜಿಗ್ಜಾಗ್ ಪಾಲ್ಗಳನ್ನು ಹಾಕ್ತಿದ್ದೆ. ನಮ್ಮ ಮನೆಯವ್ರು ಹೋದ್ಮೇಲೆ ಅಲ್ಲಿ ಅಕ್ಕಪಕ್ಕ ಇರೋರು, ಫ್ರೆಂಡ್ಸು, ಯಾರ ಸರ್ಕಲಲ್ಲಿ, ಮತ್ತು ಒಬ್ಬರು ದೊಡ್ಡ ಟೈಲರಿಂಗ್ ಶಾಪ್ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದೆ. ಅವರಿಗೆ ಆಗದೆ ಇರೋ ಎಲ್ಲ ಬಟ್ಟೆಗಳನ್ನು ಅವ್ರು ನನಗೆ ಕಳಿಸ್ಕೊಡ್ತಿದ್ರು ಜಿಗ್ಜಾಗ್ ಪಾಲ್ ಹಾಕಲಿಕ್ಕೆ. ಸೊ ಆವಾಗ ನನಗೆ ಒಂದಷ್ಟು ಅರ್ನಿಂಗ್ ಆಗೋದು. ಮತ್ತು ಸ್ಯಾರಿ ಕುಚ್ಚು ಮಾಡ್ತಿದ್ದೆ ನಾನು. ಬೇಬಿ ಕುಚ್ಚು ಹಾಕೋದನ್ನ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದೆ. ಸೊ ಅದು ನಾನು ಅಳವಡಿಸ್ಕೊಂಡೆ. ಒಂದು ಸೀರೆಗೆ ಒಂದು 300 ರೂಪಾಯಿ, ಹಾಗೆ 250 ರೂಪಾಯಿಗೆ, ಈ ಥರ ಒಂದು ರೇಟ್ನ ಫಿಕ್ಸ್ ಮಾಡಿ ದಿನಕ್ಕೆ ಏನಿಲ್ಲ ಅಂದರೂ ಒಂದು 2-3 ಸೀರೆ ಕುಚ್ಚನ್ನು ನಾನು ಹಾಕ್ತಿದ್ದೆ ಆವಾಗ. ಸೊ ನನ್ನ ಕೆಲಸಗಳೆಲ್ಲ ಮಾಡ್ಕೊಂಡು ನಾನು ಮಾಡ್ತಾ ಇದ್ದಂಥ ಕೆಲಸ. ಮತ್ತು ತೋರಣಗಳನ್ನೆಲ್ಲ ಹೆಣೆದು ಬಿಟ್ಟು ಶಾಪ್ನ ಪರಿಚಯ ಮಾಡ್ಕೊಂಡಿದ್ದೆ. ಅವರಿಗೆ ನಾನು ಅದನ್ನು ಕಡಿಮೆ ರೇಟಿಗೆ ಸೇಲ್ ಮಾಡ್ತಿದ್ದೆ. ಅದಾದ ನಂತರ ನನಗೆ ಒಬ್ಬರು ವಿನುತಾ ಅಂತ ಪಕ್ಕದ ಮನೆಯವ್ರು ಪರಿಚಯ ಆದರು. ಹಾಗೆ ಸುಮ್ಮನೆ ಮಾತಾಡ್ತಾ ಇರಬೇಕಾದ್ರೆ, ಏನು ಕೆಲಸ ಮಾಡ್ತೀರಾ ನೀವು ಅಂತ ನಾನು ಕೇಳಿದೆ. ಅವರು ಹೇಳಿದರು, ಏನೂ ಕೆಲಸ ಇಲ್ಲ, ಹಾಗಾಗಿ ಒಂದು ಹೋಟ್ಲಿಗೆ ನಾನು ಚಪಾತಿ ಒತ್ತು ಕೊಡ್ತೀನಿ, ಅವರು ನನಗೆ ಇಂತಿಷ್ಟು ಅಂತ ದುಡ್ಡು ಕೊಡ್ತಾರೆ, ಅವರೇ ಹಿಟ್ಟು ಕೊಡ್ತಾರೆ, ಅವರೇ ಗ್ಯಾಸ್ ಹಾಕಿಸ್ಕೊಡ್ತಾರೆ, ಅವರೇ ಒಂದಿಷ್ಟು ನನಗೆ ಎಷ್ಟು ಚಪಾತಿ ಮಾಡಿರ್ತಾರೆ, ಒಂದು ಚಪಾತಿ 1 ರೂಪೀಸ್, ಆ ರೀತಿ ಕಾಸ್ಟಲ್ಲಿ ದುಡ್ಡು ಕೊಡ್ತಾರೆ ಮೇಡಮ್. ಒಂದು ದಿನಕ್ಕೆ ಒಂದು 150-200ವರೆಗೂ ಟ್ರೈ ಮಾಡ್ತೀನಿ, ಅದೇ ಆ ಕೆಲಸ ಆಗುತ್ತೆ, ಒಂದು ದಿನಕ್ಕೆ ಒಂದು 200 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದರು. ಆವಾಗ ನನಗೆ ಆಸೆ ಬಂತು. ಯಾಕಂದರೆ ನಾನು ಚಪಾತಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ತುಂಬ ಸ್ಪೀಡಾಗಿ ಚಪಾತಿನ ಮಾಡ್ತೀನಿ. ಹಾಗಾಗಿ ನಾನು ಯಾಕೆ ಆ ಕೆಲಸ ಮಾಡಬಾರ್ದು ಅಂತ ನನಗೆ ಅನಿಸ್ತು. ಸೊ ಇದೆಲ್ಲ ಮಾಡ್ತಾ ಇದ್ದೆ, ನಾನು ಎಲ್ಲ ಕೆಲಸಗಳು ಮಾಡಿಕೊಂಡೆ. ದಿನಕ್ಕೆ 100 ಚಪಾತಿ ಅವ್ರ ಮನೆಗೆ ಹೋಗಿ ದಿನಕ್ಕೆ 100 ಚಪಾತಿ ನಾನು ಒತ್ತು ಕೊಡ್ತಿದ್ದೆ. ನನಗೆ ದಿನಕ್ಕೆ 100 ರೂಪಾಯಿ ಸಿಗೋದು. ಸೊ ದಿನ 100 ರೂಪಾಯಿ ಅಂದರೆ ನೀವು ಲೆಕ್ಕ ಹಾಕಿ, 10 ದಿನಕ್ಕೆ 1000 ರೂಪಾಯಿ, 3000 ರೂಪಾಯಿ ನಮ್ಗೆ ಅಲ್ಲೇ ಬಂತು. ಯಾಕಂದರೆ ಒಂದು ಹೌಸ್ ವೈಫ್ಗೆ 3000 ರೂಪಾಯಿ ಅಂದರೆ ಏನು ಕಮ್ಮಿ ಅಲ್ಲ. ನಾವು ಅದನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಆ 3000 ರೂಪಾಯಿನ ಅರ್ನ್ ಮಾಡ್ಬೋದು. ಅದರಲ್ಲಿ ನಾನು ಅರ್ನ್ ಮಾಡ್ತಿದ್ದೆ. ದಿನಕ್ಕೆ 2-3 ಸೀರೆ ಕುಚ್ಚನ್ನ ಹಾಕೋತಿದ್ದೆ, ಹಾಕಿ ಕೊಡ್ತಿದ್ದೆ. ಆ್ಯಂಡ್ ಸ್ಟಿಚಿಂಗ್ ಜಿಗ್ಜಾಗ್ ಫಾಲ್ಗಳು ಬರೋದು ಅದು ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಓದ್ತಿದ್ದೆ. ನನ್ನ ಓದು ಕೂಡ ಕಂಟಿನ್ಯೂ ಆಗ್ತಾಯಿತ್ತು. ಈ ರೀತಿ ಒಂದು ನನ್ನ ಹೌಸ್ ವೈಫ್ ಜೀವನವನ್ನು ನಾನು 2 ವರ್ಷ ಕಳೆದೆ. ಮತ್ತು ಸಂಜೆ ಅಲ್ಲೇ ನಮ್ಮನೆ ಅಕ್ಕಪಕ್ಕ ಇರೋವಂಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಒಂದು 10 ಮಕ್ಕಳು ನನಗೆ ಟ್ಯೂಷನ್ ಬರೋರು. ಸೊ ಅಲ್ಲೊಂದು 5000 ನನಗೆ ಅರ್ನಿಂಗ್ ಆಗೋದು. ಒಂದು 2 ಅವರ್ ಶ್ರದ್ಧೆಯಿಂದ ಕೂತ್ಕೊಂಡು ಹೇಳ್ಕೊಡ್ತಿದ್ದೆ. ಹಾಗಾಗಿ ಅಲ್ಲೊಂದು ನನಗೆ ಒಂದು 5000 ರೂಪಾಯಿ ಸಂಪಾದನೆ ಸಿಗೋದು. ಒಟ್ಟಾರೆಯಾಗಿ ನಾನು 10-15ವರೆಗೂ ನಾನು ಎಲ್ಲೂ ಕೆಲಸಕ್ಕೆ ಹೋಗದೆ ನಾನು ತಿಂಗಳ ಸಂಪಾದನೆಯನ್ನು ಮಾಡ್ತಿದ್ದೆ. ಆ 15,000 ರೂಪಾಯಿ ನಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮದು ಅನ್ನೋದು ಒಂದಿರುತ್ತೆ, ನಾವು ದುಡ್ದು ನಾವು ಖರ್ಚು ಮಾಡೋದಿರುತ್ತಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಸೊ ಹಾಗಾಗಿ ಈ ಥರದ್ದನ್ನು, ನಿಮ್ಮಲ್ಲಿರೋ ಟ್ಯಾಲೆಂಟ್ನ ನೀವು ಉಪಯೋಗಿಸಿ. ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟನ್ನು ಹೂ ಕಟ್ಟೋಕೆ ಗೊತ್ತಿರುತ್ತೆ. ಎಷ್ಟೋ ಜನ ಯಾರಾದರೂ ಮಾರ್ಕೆಟಿಂಗ್ ಮಾಡ್ತಿರ್ತಾರಲ್ಲ, ಅಂಥವ್ರ ಹತ್ರ ಹೋಗಿ 1 kg ಹೂ ತೊಗೊಂಬನ್ನಿ, ಕಟ್ಕೊಡಿ, 100 ರೂಪಾಯಿ ಕೊಡ್ತಾರೆ. ಈ ಥರ ಯೂಟ್ಯೂಬಲ್ಲಿ ಅದು ಇದು ನೋಡಿ ಟೈಮ್ ವೇಸ್ಟ್ ಮಾಡ್ತೀರಾ. ಅದ್ರ ಬದಲು ಒಂದು ಕ್ರೋಸೋ
ಕುಚ್ಚು ಹಾಕೋದನ್ನು ಕಲ್ತ್ಕೊಳ್ಳಿ, ಇಲ್ಲ ಬೇಬಿ ಕುಚ್ಚು ಹಾಕೋದನ್ನ ಕಲ್ತ್ಕೊಳ್ಳಿ. ಹೊರಗಡೆ ಅಂಗಡಿಲಿ 400 ರೂಪಾಯಿಗೆ ಹಾಕ್ತಾ ಇದ್ದಾರೆ ಅಂದರೆ ನೀವು 300 ರೂಪಾಯಿಗೆ ಹಾಕ್ಕೊಡಿ, ನಿಮಗೆ ಜಾಸ್ತಿ ಬರ್ತಾರೆ. ಮತ್ತು ದೊಡ್ಡ ದೊಡ್ಡ ಬೋಟಿಕ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಅವ್ರಿಗೆ ಆಗದೆ ಇರೋ ಬಟ್ಟೆಗಳನ್ನು ಅವ್ರು ನಿಮ್ಗೆ ಕಳಿಸ್ತಾರೆ. ಅವ್ರಿಗೆ ಹೆವಿ ಆದಾಗ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆ ಥರದ್ದು ಒಂದು ನೀವು ಹೆಣ್ಮಕ್ಳು ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಉಪಯೋಗಿಸ್ತಾ ಹೋದರೆ ಖಂಡಿತ ನೀವು ಕೂಡ ಅರ್ನ್ ಮಾಡ್ಬೋದು. ನಮಗೆ ಹೊರಗೋಗಿ ದುಡಿಯೋಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಫ್ಯಾಮಿಲಿ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಸಹ ದುಡ್ಡನ್ನು ದುಡಿಬೋದು. ದುಡಿಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳಿಗೆ. ಮತ್ತಿನ್ನೊಂದೇನೆಂದರೆ 2 ಕೈ ಸೇರಿದ್ರೇ ಚಪ್ಪಾಳೆ. ಯಾವ್ದೇ ಆಗಿರಲಿ, ಗಂಡ ಒಬ್ಬನೇ ದುಡಿತಾ ಇದ್ದು ಮನೆಯಲ್ಲಿ 5 ಜನ ಕೂತ್ಕೊಂಡು ತಿಂತಾ ಇದ್ರೆ ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ 5 ಜನ ದುಡಿತಾ ಇರಬೇಕು, 1-2 ಕೂತ್ಕೊಂಡು ತಿಂದರೆ ಮಾತ್ರ ಫ್ಯೂಚರಲ್ಲಿ ನಾವು ಏನಾದರೂ ಒಂದು ಸಣ್ಣ ಏಳಿಗೆನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾವು ಏನು ಮಾಡ್ತೀವಿ ಅಂದರೆ, ಅಯ್ಯೋ ನಮಗೇನು ಮನೇಲಿ ಖಾಲಿ ಇರಲ್ಲ, ಹೌಸ್ ವೈಫು, ಆಗಲ್ಲಪ್ಪ, ಕಷ್ಟ ಆಗುತ್ತೆ, ಎಲ್ಲನೂ ಮನೆ ಕೆಲಸಗಳು ಮಾಡ್ಕೊಂಡು ಮಾಡಬೇಕು, ಅದೆಲ್ಲ ಕಷ್ಟ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಸೊ ನೀವು ಮನಸ್ಸು ಮಾಡಿದರೆ ಅದು ಯಾವುದೂ ಕೂಡ ಕಷ್ಟ ಆಗಲ್ಲ. ಯಾರಿಗೆ ಕನಸು ಕಾಣುವಂಥ ಒಂದು ಸಾಧಿಸುವ ಛಲ ಇರುತ್ತೋ ಆ ವ್ಯಕ್ತಿ 9 ಗಂಟೆವರೆಗೂ ಮಲಗೋಕ್ಕೆ ಇಷ್ಟಪಡಲ್ಲ. ಒಂದು 5 ಗಂಟೆಗೆ ಎದ್ದು ಅವನ ಸಾಧನೆಗೆ ಅವನು ಸತತ ಪ್ರಯತ್ನ ಪಡ್ತಾ ಇರ್ತಾನೆ. ಹೆಣ್ಮಕ್ಳು ಅಷ್ಟೇ, ಸ್ವಲ್ಪ ಬೇಗ ಎದ್ದು ಬೇಗ ನಿಮ್ಮ ಹೌಸ್ ಮೇಕರ್ ಕೆಲಸ ಮುಗಿಸ್ಕೊಂಡು ಆಮೇಲೆ ನಿಮ್ಮಲ್ಲಿರೋ ಹವ್ಯಾಸಗಳನ್ನು ನೀವು ರೂಢಿಗೆ ಬಳಸ್ಕೊಳ್ಳಿ. ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಇದೆ, ಅಲ್ಲಿ ಅರ್ನ್ ಮಾಡ್ಬೋದು ನೀವು. ಅಥವಾ ಈ ಥರ ನಾನು ಹೇಳಿದ್ನಲ್ಲ, ಈಗ ನಾನು ಮಾಡಿರೋ ಅರ್ನಿಂಗ್ಸ್ ಎಲ್ಲ, ನೀವು ವಿದ್ಯಾವಂತರಾಗಿರ್ತೀರ, ನೀವು SSLC ಓದಿದರೆ ನಿಮಗೆ ಖಂಡಿತ 1ನೇ ಕ್ಲಾಸ್ 2ನೇ ಕ್ಲಾಸ್ LKG UKG ಮಕ್ಕಳಿಗೆ ಹೇಳ್ಕೊಡೋ ಅಷ್ಟಾದರೂ ನಿಮಗೆ ನಾಲೆಜ್ ಇದ್ದೇ ಇರುತ್ತಲ್ವಾ. ಸೊ ಒಂದು 4-5 ಮಕ್ಕಳಿಗೆ ಟ್ಯೂಷನ್ಸ್ಗಳನ್ನು ಮಾಡಿ ಕಂಡಕ್ಟ್ ಮಾಡಿ ಮಕ್ಕಳಿಗೆ ಶ್ರದ್ಧೆಯಿಂದ ಪಕ್ಕದಲ್ಲಿ ಕೂತ್ಕೊಂಡು ಓದಿಸಿ ಆ ಮಕ್ಕಳಿಗೆ ಹೇಳ್ಕೊಡಿ. ಆವಾಗ ಅಲ್ಲಿ ನಿಮಗೂ ಅರ್ನ್ ಆಗುತ್ತೆ, ಆ ಮಗುಗೂ ಕೂಡ ಯೂಸ್ ಆಗುತ್ತೆ. ಮತ್ತು ಈ ಥರ ನಿಮಗೆ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿ ಒಂದೇನೋ ಒಂದು ಕಲ್ತ್ಕೊಳ್ಳಿ, ಹೊಸತನವನ್ನು ಕಲ್ತ್ಕೊಳ್ಳಿ, ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಅದರಿಂದ ನೀವು ಒಂದಷ್ಟು ಸಂಪಾದನೆಯನ್ನು ಮಾಡಿ ಸುಮ್ಮನೆ ಯಾರೂ ಸಮಯವನ್ನು ವ್ಯರ್ಥ ಮಾಡಬೇಡಿ. ಆಗಲ್ಲ ಅಂದರೆ ಜೀವನದಲ್ಲಿ ಏನೂ ಆಗಲ್ಲ ಗುರು. ಈಗ ನಾನು ಕೆಲಸಕ್ಕೆ ಹೋಗ್ತೀನಿ, ನಾನೆಲ್ಲ ಮ್ಯಾನೇಜ್ ಮಾಡ್ತಾ ಇಲ್ವಾ, ಈ ಕಡೆ ಯೂಟ್ಯೂಬ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಈ ಕಡೆ ಶಾಲೆ, ಈ ಕಡೆ ನನ್ನ ವರ್ಕ್ ಆಗಿರ್ಬೋದು, ನನ್ನ ಮಗನ, ನನ್ನ ಫ್ಯಾಮಿಲಿ, ಮತ್ತು ಟ್ಯೂಷನ್ಸ್ ಕೂಡ ನಾನು ಮಾಡ್ತೀನಿ. ಟ್ಯೂಷನ್ಸ್ ಮೇಂಟೈನ್ ಮಾಡಿಕೊಂಡು, ಯೂಟ್ಯೂಬ್ ಮೇಂಟೈನ್ ಮಾಡಿಕೊಂಡು, ಆ್ಯಂಡ್ ನನ್ನ ಪ್ರೊಫೆಷನ್ ವರ್ಕನ್ನು ಮೇಂಟೈನ್ ಮಾಡಿಕೊಂಡು, ಆ್ಯಸ್ ಎ ಹೌಸ್ ವೈಫಾಗಿ ನನಗೇನು ಹೋಮ್ ಮೇಕರು ಆ ಥರ ಹೌಸ್ ಮೇಕರ್ ಯಾರೂ ಇಲ್ಲ, ಎಲ್ಲವೂ ನಾನೇ. ಎಲ್ಲ ಪಾತ್ರದಲ್ಲೂ ನಾನು ನನ್ನನ್ನು ತೊಡಗಿಸ್ಕೊಂಡು ಅದಾಗತ್ತೆ. ನೀವು ಮನಸ್ಸು ಮಾಡ್ತಾ ಹೋದರೆ ಆಟೋಮೆಟಿಕ್ 1 by 1 ಆಗುತ್ತೆ. ನೀವು ಸ್ವಲ್ಪ ದಿನ ನಮಗೆ ಅಡ್ಜಸ್ಟ್ ಆಗೋಕ್ಕೆ ಅಥವಾ ಅದನ್ನು ಟೈಮ್ ಟು ಟೈಮ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇಂಪಾರ್ಟೆಂಟ್ ಇರುತ್ತೆ. ಬದುಕಲ್ಲಿ ಒಂದು ರುಟೀನ್ ಇರಬೇಕು. ಇಂಥ ಟೈಮ್ಗೆ ನಾನು ಹೇಳ್ಬೇಕು, ಇಂಥ ಟೈಮ್ಗೆ ಇಂಥ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು, ಪ್ರೀ ಪ್ಲ್ಯಾನಿಂಗ್ ಇರಬೇಕು. ಯಾವ ಥರ ಕೆಲಸಗಳು ಮಾಡಿದರೆ ಈಸಿ ಆಗ್ಬೋದು ಅಥವಾ ಅದು ಎಷ್ಟು ನಮಗೆ ಉಪಯೋಗ ಆಗ್ಬೋದು, ಈ ಥರದ್ದೆಲ್ಲ ಯೋಚನೆಗಳನ್ನು ನೀವು ಮಾಡ್ತಾ ಬನ್ನಿ. ಖಂಡಿತ ನೀವು ಕೂಡ ಏನು ಬೇಕಾದರೂ ಹೌಸ್ ವೈಫ್ ಆಗಿದ್ದು ಕೂಡ ನೀವು ಸಾಧನೆ ಮಾಡ್ಬೋದು, ದುಡಿಬೋದು. ದುಡಿಯೋದು ಬಹಳ ಮುಖ್ಯ. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ, ಎಲ್ಲದಕ್ಕೂ ಫ್ಯಾಮಿಲಿ ಹತ್ರ ಕೈ ಚಾಚಬೇಡಿ. ನಿಮ್ಮದೇ ಆದಂಥ ಒಂದು ಉದ್ಯೋಗ ಇರಲಿ. ದುಡ್ಡಲ್ಲಿ ಮಾತ್ರ ನೀವು ಇಂಡಿಪೆಂಡೆಂಟ್ ಆಗಿ ಇರೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಎಲ್ಲದ್ರ ಮೇಲೆ ಎಲ್ಲ ವಿಷಯಗಳಲ್ಲೂ ನೀವು ಫ್ಯಾಮಿಲಿಗೆ ಡಿಪೆಂಡ್ ಆಗಿರಿ. ಅರ್ನಿಂಗ್ ಅಂತ ಬಂದಾಗ, ದುಡಿಮೆ ಅಂತ ಬಂದಾಗ ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಲೈಫ್ ಸಣ್ಣ ಒಂದು ಸ್ಟೋರಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.